ಮಡಿಕೇರಿ ಕೊಡವ ಸಮಾಜದ ವತಿಯಿಂದ ವರ್ಷಂಪ್ರತಿಯಂತೆ 3 ದಿನಗಳ ಪುತ್ತರಿ ಈಡ್ ಕಾರ್ಯಕ್ರಮಕ್ಕೆ ಪುತ್ತರಿ ಕೋಲುಮಂದಿನಲ್ಲಿ ಚಾಲನೆ ನೀಡಲಾಯಿತು. ಮಡಿಕೇರಿ ಕೊಡವ ಸಮಾಜದ ಅಧೀನದಲ್ಲಿ ಜಿಲ್ಲಾ ಕ್ರೀಡಾಂಗಣದ ಸಮೀಪದಲ್ಲಿರುವ ಮಂದ್ ಈ ಬಾರಿ ನವೀಕರಣಗೊಂಡಿದ್ದು, ಒಂದೆಯಷ್ಟೇ ಹೊಸದಾಗಿ ಆಲ್ಮರ ನೆಡುವ ಕಾರ್ಯವೊಂದ ನಡೆಸಲಾಗಿತ್ತು. ಪುತ್ತರಿ ಹಬ್ಬಕ್ಕೂ ಮುನ್ನ ಕೊಡವ ಜನಪದ ಕಲೆಗಳಿಂದ ಯುವ ಪೀಳಿಗೆಗೂ ಕಲಿಸುವ ಮೂಲಕ ಈಡ್ ಹೆಸರಲ್ಲಿ ತಾಲೀಮು ನಡೆಸುವುದು ಸಂಪ್ರದಾಯಬದ್ಧವಾದ ವಾಡಿಕೆಯಾಗಿದೆ. ಡಿಸೆಂಬರ್ 2ರವರೆಗೆ ಈಡ್ ಕಾರ್ಯ ನೆರವೇರಲಿದೆ. ಆರಂಭಿಕ ದಿನದಂದು ನಗರ ವ್ಯಾಪ್ತಿಯ ಹಲವಷ್ಟು ಕೊಡವ ಬಾಂಧವರು ಪಾಲ್ಗೊಂಡಿದ್ದರು. ಕೊಡವ ಸಮಾಜದ ಅಧ್ಯಕ್ಷರಾದ ಮಂಡುವಂಡ ಮುತ್ತಪ್ಪ ಅವರು ಕೊಡವ ಸಾಂಪ್ರದಾಯಿಕ ಉಡುಪಿನೊಂದಿಗೆ ನವೀಕೃತಗೊಂಡಿರುವ ಮಂದ್ ತೆರೆಯುವ ಕಾರ್ಯಕ್ರಮದೊಂದಿಗೆ ಪುತ್ತರಿ ಈಡ್ಗೆ ಚಾಲನೆ ನೀಡಿ ಮಾತನಾಡಿದರು. ಮಂದ್ ನೆಲೆಯ ಬೃಹತ್ ಮರ ಮುರಿದು ಬಿದ್ದು ಅದೇ ನೆಲೆಯಲ್ಲಿ ಅರಳಿ ಗಿಡವನ್ನು ಸಾಂಪ್ರದಾಯಿಕವಾಗಿ ನೆಡಲಾಯಿತು. ಹಿಂದಿನ ಸಂಪ್ರದಾಯದಂತೆ ಪುತ್ತರಿ ನಮ್ಮಯ್ಯ 3 ದಿನ ಮುಂಚಿತವಾಗಿ ಈ ಮಂದ್ನಲ್ಲಿ ಪುತ್ತರಿ ಈಡನ್ನ ನಡೆಸಲಾಗುತ್ತೆ ಎಂದರು. ದೇವರ ನೆಲೆಯಲ್ಲಿ ಎಲ್ಲರೂ ಅಕ್ಕಿ ಹಾಕಿ ನಮಿಸಿ ಕೋಲಾಟ್ ಬಳಕಾಟ್ ಪರೆಯಕಳಿ ನಡೆಸಲಾಯಿತು. ಮಡಿಕೇರಿ ಕೊಡವ ಸಮಾಜದ ಪದಾಧಿಕಾರಿಗಳು, ಕೊಡವಕೇರಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಕೈಕೊಂಡು ಪಕ್ಕ ಇಲ್ಲಿ ಕನ್ನಡ ಪಡೆಬೇರನ ಅಲ್ಲಿಗೆ ಬಡಿತು ಅಲ್ಲಿ ಪೈತು ಕೋಳಿ ಕೋಳಿ ಮೀದಿ ಬೆಕ್ಕೊಂಡು ಹೊಂಡಿಟ್ಟು ನಂಗೆ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅದಕ್ಕೆ ತಂದಿದ್ದು ಎಲ್ಲ ಒಂದಾಗಿ ಹೋಗಲಿಕ್ಕೆ ಮಾಡಿಕೊಂಡಿಟ್ಟು ನಾನು ಬೋರ್ಡಿದ್ದು ನನಗೆ ಬೋರ್ಡ್ ನಂಗೆ ಕೂಡಿತು ಹೀಗಾಗಿ ನಂಗಡ ಪದ್ಧತಿ ಪ್ರಕಾರ ಪುತ್ತರಿಕೆ 4 ದಿವಸ ಮಿಂಜ 3 ದಿವಸ ನಂಗೆ வீடு கண்டிப்ப அந்த அன்றைக்கு நாங்கள் புத்தரி நம்மேன நேர்த்தின்னு பார்ப்போம். அது நாங்கள் ಸಂದರ್ಭ ಒಟ್ಟಿಗೆ ಒಳಿಯ ಅದರ ಮಾಡೋದು ಸಂದರ್ಭ ಮಾಡೋ ಹಾಗಾಗಿ ಸಂಜೆಗೆಲ್ಲ ಅಲ್ಲಿ ನಾಗಳ ಅತಿಮರ ಜೊತೆ ಅತಿಮರ ಅಲ್ಲಿ ಕಾಲು ಹಾಕಿ ಮಿಂಜ ಇಂಜದು ವರ್ಗಕ್ಕೆ ಇತಿಹಾಸಗಳು ತಿಗಂಡವರು ಟೈಮ್ ಬಂದಿರೋ ಇನ್ನೂರು ಕಾಲು ಹಾಕಿಕೊಂಡು ಅಂಡುವ ಆಚೆಗೆ ಅದು ಇದು ಈಗ അടുത്ത ಮಳೆಗಾಲದ ಬುಧವಾರ ಉಂಟು ನಂಗೆ ಆ ಜಾಗದಲ್ಲಿ ಇನ್ನೂರು 6 ಭಾರತ ಕರ್ಕಾಂಡು ಎಲ್ಲ ತೀರ್ಮಾನ ಮಾಡೋದಕ್ಕೆ ನಂಗೆ ಒಂದು ದಿವಸ 6 ಭಾರತನ ಜನ ಬರ್ತಿದ್ದಿಲ್ಲ ಎಲ್ಲ ನಂಗೆ ಜನಾಗತರು ಕಾಕಿತ್ತು ನಂಗೆ 6 ಭಾರತ ಆಟಿತ್ತು ಇಂದು ಅನ್ನನೆ ನಂಗೆ ಕಂಜಕಾಲ ಬೆಚ್ಚದ್ದು ತೋಲ್ನ ಬರ್ತಿತ್ತು ಅಂತ ನಂಗೆ ಇದೀಗ ನನಗೆ ಕೈ ಮಾಡಿತ್ತು ಜಲ ಮಾಡಿತ್ತು ಅನ್ನನೆ ಮಂದಕ್ಕೆ ಇದಾಯ್ತು ನಂಗೆ ಗೇಟ್ ಮಾಡಿತ್ತು ಇಲ್ಲಿ ಪುದಿಯ ಕೆಲಸ ಮಾಡಿತ್ತು.
ಮನ കൊണ്ട് ഇന്ത്യക്ക ನಂಗೆ